ನಾನು ನೇರವಾಗಿ ಹೇಳ್ತೀನಿ, ಯಾವುದೇ ಸೈನಿಕರಾಗಿರ್ಬೋದು, ಕ್ರೀಡೆ ಆಗಿ ಮೊದಲು ನಾವು ಭಾರತೀಯ, ಇದೆಲ್ಲ ಭಾರತ ಜನರ ಗೆಲ್ಲುವುದು. ನಮ್ಮ ಭಾರತೀಯರು ನಾವು ನೋಡಿದರೆ ವಿದೇಶದಲ್ಲಿ ಕೂತ್ಕೊಂಡಿರೋರು ಗ್ಯಾಮ್ಲಿಂಗ್ ಆಡೋದವರು, ಬೆಟ್ಟಿಂಗ್ ಆಡೋರು ಮಾತ್ರ ಅವರು ನೋಡೋದು. ಆದರೆ ಭಾರತ ದೇಶದಲ್ಲಿ ಇರುವವರು ನಮ್ಮ ದೇಶ ಅಭಿಮಾನ ಇಟ್ಕೊಂಡು ನಾವು ಟಿ ವಿ ಮುಂದೆ ಕೂರುವಂಥವ್ರು. ಅಲ್ಲಿ ಏಸು ಆಗಲಿ, ಅಲ್ಲ ಆಗಲಿ, ಇನ್ನು ನಮ್ದು ಯಾವುದೋ ಹಿಂದೂ ಆಗಲಿ, ಅದನ್ನು ನಾವು ಮಾತಾಡಬಾರ್ದು. ಅದು ಕ್ರೀಡೆನ ಕ್ರೀಡೆ ರೀತಿಯಲ್ಲೇ ನೋಡಬೇಕು. ಇವರಿಗೆ ಅದನ್ನ ಎತ್ತರ, ನಾವು ಅದನ್ನ ಎತ್ತಾರೆ, ಇನ್ನು ಅವರು ಎತ್ಕೊಳ್ತಾರೆ. ಅಂದ್ರೆ ಇಲ್ಲಿ ಕ್ರಿಶ್ಚಿಯನ್ ಕ್ರಿಕೆಟ್, ಮುಸ್ಲಿಂ ಕ್ರಿಕೆಟ್, ಹಿಂದೂ ಕ್ರಿಕೆಟ್ ಅಂತ ಎಲ್ಲದರಲ್ಲೂ ಧರ್ಮ ಜಾತಿ ಅಂತ ಹೊರಟು ಬಿಟ್ರೆ ಪರಿಸ್ಥಿತಿ ಹೆಂಗಾಗಬಾರ್ದು ಅಂತ ಸರ್ ಬಹಳ ಒಂದ್ಸಾರಿ ನೋವಂತ ಅನ್ಸುತ್ತೆ. ನಾವು ನೀವು ಎಲ್ಲ ಒಂದೇ ಒಗ್ಗಟ್ಟಾಗಿ ಬದುಕಬೇಕು ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ಇದರಲ್ಲೂ ಧರ್ಮ ಹುಡುಕ್ತೀವಿ, ಜಾತಿ ಹುಡುಕ್ತೀವಿ, ಬೇರೆ ಧರ್ಮದವರು ಅಂತ ಊಟದಿಂದ ಎಬ್ಬಿಸ್ತೀವಿ, ಕ್ರೀಡೆಯಲ್ಲೂ ಜಾತಿ ಹುಡುಕ್ತೀವಿ, ರಾಜ್ಯಗಳಲ್ಲೂ ಜಾತಿಯನ್ನು ಹುಡುಕ್ತೀವಿ ಅಂದ್ರೆ ಪರಿಸ್ಥಿತಿ ಏನಾಗಬಾರ್ದು. ನಾನು ಆಗಿರ್ಬೋದು, ನಾವು 3 ಜನ ಮಾತಾಡಿದನ್ನ ಜನ ಕಮ್ಮಿಯಾಗಿ ತಗೊಳ್ತಾರೆ, ಅದನ್ನು ಜಾಸ್ತಿ ವಿಶೇಷವಾಗಿ ತಗೊಳ್ಳೋದನ್ನ ಇರ್ಬೋದು. ಆದರೆ ನೀವು ಮಾತಾಡಿದ್ನ ವಿಶೇಷವಾಗಿ ತಗೊಳ್ತಾರೆ. ಯಾಕೆ ಈ ಚಾನಲ್ ಆ್ಯಂಕರ್ ಅಧಿಕೃತ, ನಾವು ಅನಧಿಕೃತ, ನಾವು ಹೊರಗಡೆಯಿಂದ ಬಂದಂಥವ್ರು. ಒಬ್ಬ ಕ್ರಿಕೆಟ್ ಪ್ಲೇಯರ್ ಇಡೀ ದೇಶ ವಿಶ್ವ ನೋಡುವಂಥವ್ರು, ಅವ್ರಿಗೊಂದು ಸಭ್ಯತೆ ಅಲ್ವಾ? ಏನು ಎಜುಕೇಟೆಡ್ ಅಲ್ವಾ? ಯಾಕೆ ಈ ಭಾರತದ ಅನ್ನ ತಿಂದಿಲ್ವಾ ಅವರು? ಅವ್ರಿಗೆ ನಾಲೆಡ್ಜ್ ಬೇಡವಾ? ಇಂಥವ್ರನ್ನ ಇಟ್ಕೋಬೇಕಾ ಕ್ರಿಕೆಟಲ್ಲಿ? ಫಸ್ಟ್ ಕಿಕ್ಔಟ್ ಮಾಡ್ಬೇಕು ಅವ್ರನ್ನ. ಏನೇ ಭಾವುಕರಾಗ್ಲಿ ರೀ, ಏನೇ ಭಾವುಕರಾಗ್ಲಿ, ಭಾವುಕರಾಗ್ತಿರೋದು ಗೆದ್ದದ ಖುಷಿಗಾಗಿರೋದು. ಏನೇ ಬೇರೆ ಜಾತಿಯವರೇನೋ ಅವರಿಗೆ ದ್ರೋಹ ಮಾಡಿದಾರನ್ರಿ? ಅಥವಾ ಮುಸ್ಲಿಮ್ಸರೇನೋ ಬೌಲಿಂಗ್ ಬಿಡುವಾಗ ಅವ್ರಿಗೆ ತೊಂದರೆ ಮಾಡಿದಾರನ್ರಿ? ಹಿಂದೂಗಳೇನೋ ಬೌಲಿಂಗ್ ಬಿಡುವಾಗ ತೊಂದರೆ ಮಾಡಿದಾರನ್ರಿ ಅವರಿಗೆ? ಎಲ್ಲರೂ ಅವರು ಬ್ಯಾಟಿಂಗ್ ಮಾಡುವಾಗಲೂ ನಾವು ಸಂಸ್ಕರಿಸಿದ್ವಿ, ಬೌಲಿಂಗ್ ಮಾಡುವಾಗ ಮಾಡಿದ್ದಾರೆ, ಫೀಲ್ಡಿಂಗ್ ಮಾಡುವಾಗ ಎಲ್ಲ ರೀತಿಯು ಹಿಂದೂ ವರ್ಗ ಇದೆ ತಾನೇ ಅದರಲ್ಲಿ. ಓನ್ಲಿ ಹೆಂಗೆ ನಿಮ್ಗೆ ಸೀಮಿತ ಆಗ್ಬಿಡ್ತು? ಏಸಿಗೆ ಮಾತ್ರ ಸೀಮಿತ ಆಗತ್ತೆ ಅದು? ನೋಡಿ, ದೇಶಕ್ಕೆ ಸೀಮಿತ ಆಗ್ಬೇಕ್ರಿ. ದೇಶ ಇದ್ರೆ ನಿಮ್ಮ ಏಸು, ದೇಶ ಇದ್ರೆ ನಾವು, ದೇಶ ಇದ್ರೆ ಮುಸ್ಲಿಂ. ಮೊದಲು ಯೇಸು ಅಂತೇಳಿ ಬರಲ್ಲ, ಅಲ್ಲ ಅಂತೇಳಿ ಬರಲ್ಲ, ರಾಮ ಅಂತೇಳಿ ಬರ. ನೋಡಿ, ಭಗವದ್ಗೀತಾ ಒಂದು ಶ್ಲೋಕ ಓದ್ತೀನಿ. ನೀವೇ ಹೇಳ್ತಿದ್ದೀರಾ ಅರುಣ್ ಸರ್, ಮತ್ತೆ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ? ಅದ್ರ ಉದ್ದೇಶ ಏನು? ಯಾವ ಮೆಸೇಜ್ ಅನ್ನ ಕೊಡೋಕ್ ಹೊರಟಿದ್ದೀರಿ? ನೋಡಿ, ಭಗವದ್ಗೀತಾದ ಒಂದು ಶ್ಲೋಕ ಓದ್ಬಿಡ್ತೀನಿ. ಓಕೆ, 2ನೇ ಚಾಪ್ಟರು 47ನೇ ವರ್ಸು. ಕರ್ಮಣ್ಯ ಯವಾಧಿಕರ ತಮ ಫಲಶು ಕಡಾಚನ ಮಾ ಕರ್ಮ ಫಲ ಹೆತುರ್ ಓಕೆ ಭೂರ್ಮಾತೆ ಸಂಗೋ ಸ್ಥಕರ್ಮಾನಿ. ಅಂದರೆ ನೋಡು, ನೀನು ನಿನ್ನ ಮಾಡುವಂಥ ಕೆಲಸ, ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಕ್ರಿಶ್ಚಿಯನ್ ಆದ್ರೂ ಭಗವದ್ಗೀತಾದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ನಾನು ಇವತ್ತು ಎಲ್ಲರಿಗೂ ಹೇಳ್ತೀನಿ, ನಾನು ಕ್ರಿಶ್ಚಿಯನ್ನು, ಭಗವದ್ಗೀತಾದ ಹೇಳ್ತೀನಿ. ಯಾಕಂದರೆ ನೀನು ನಿನ್ನ ಕೆಲಸವನ್ನು ಮಾಡು, ಫಲ ಕೊಡೋದಾಗ್ಲಿ ಇದಾಗಲಿ ನಾನು ಕೊಡೋದು, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ನೀವು ಯಾಕೆ ನೋಡಿ, ನಾನು ಭಗವದ್ಗೀತಾ ಬಗ್ಗೆ ಯಾವುದು ಹೇಳಿದ್ಯಾ ಭಗವದ್ಗೀತೆಯಲ್ಲಿ? ಇನ್ನೊಂದು ಧರ್ಮ ಕರ್ಕೊಂಡ್ಬಂದು ಪ್ರಚೋದನೆ ಮಾಡೋದು ಒಪ್ಕೊಳ್ತೀವಿ. ಈಗ ಹೇಳೋದಲ್ಲ. ಈಗ ಸುಂದರೇಶ್ ಸರ್ ಏನ್ ಹೇಳ್ತಾರೆ, ಮತಾಂತರ ಆಗುವಾಗ ಹೆಂಗೆ ಮತಾಂತರಗಳಾಗುತ್ತೆ ಅಂತ ಸುದ್ದಿಗಳು ಬರುತ್ತೆ ಸರ್. ಕೆಲವರು ಮತಾಂತರಗೊಳಗಾದಾಗ ಅವ್ರನ್ನ ಹೆಂಗೆ ಮನ ಪರಿವರ್ತನೆ ಮಾಡ್ತಾರೆ. ಯೇಸುವಿಂದ ಒಳ್ಳೇದಾಗುತ್ತೆ, ಸಂಕಷ್ಟಗಳ ಪರಿಹಾರ ಆಗುತ್ತೆ, ಕತ್ತಲೆಯಿಂದ ದೇಶದಲ್ಲಿ ಮೇಡಮ್ ಒಬ್ಬ ವ್ಯಕ್ತಿ ಹಿಂಗ್ ಹಿಡಿದ ತಕ್ಷಣ ಬೀಳ್ತಾನಂತೆ, ಯೇಸುನ ಹೆಸರು ಹೇಳಿದ ತಕ್ಷಣ ನಿಂತು ಬಿಡ್ತಾನಂತೆ. ಹಂಗೆ ಇಲ್ಲದಾಗಿದ್ರೆ ಹಾಸ್ಪಿಟ್ಲ್ ಯಾಕೆ ಬೇಕಾಗಿತ್ತು? ಡಾಕ್ಟರ್ಸ್ಗಳು ಯಾಕೆ ಬೇಕಾಗಿತ್ತು? ಇನ್ನುಳಿದ ದೇವರುಗಳು ಮತ್ತೆ ಇರ್ತಾರಲ್ಲ, ಓಡೋಗ್ಬಿಡೋದಲ್ಲ. ನೋಡಿ ನೋಡಿ, ಭಾರತ ದೇಶ ಸಂವಿಧಾನಾತ್ಮಕ ದೇಶ, ಸಂವಿಧಾನಾತ್ಮಕ ದೇಶದಲ್ಲಿ ಜವಾಬ್ದಾರಿ ಕೊಡುವಂತ ವ್ಯಕ್ತಿ, ಜವಾಬ್ದಾರಿತ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ ದೇಶದ ಪರ ಮಾತಾಡುವಾಗ ಸೂಕ್ಷ್ಮತೆ ಇರಬೇಕು ಅನ್ನೋದು, ಅದನ್ನ ಒಪ್ಕೊಳ್ಳಿ. ಭಗವದ್ಗೀತೆಯಲ್ಲಿ ಆಟಗಾರನ ನೆನಪು ಮಾಡಿಕೊಳ್ಳಿಲ್ಲ, ಮತ್ತೆ ನೆನಪು ಮಾಡಿಕೊಳ್ಳಿಲ್ಲ, ಮ್ಯಾಚ್ ಗೆಲ್ಲೋದಕ್ಕೆ ಏನ್ ಸಹಕಾರಿ ಆಯ್ತು ಅನ್ನುವಂತ ಅಂಶಗಳು ಉಲ್ಲೇಖ ಆಗ್ಲಿಲ್ಲ. ಇಡೀ ಭಾರತ ಅಂತ ಹೆಮ್ಮೆ ಪಡಲಿಲ್ಲ, ಬಟ್ ಭಾವುಕವಾಗಿ ಏಸುವಿಂದ ಕಾರಣ ಆಯ್ತು ಅನ್ನುವಂಥ ವಿಚಾರ ಮಾತ್ರ ಉಲ್ಲೇಖ ಆಯ್ತು. ಅದರ ಉದ್ದೇಶ, ಅದರ ಸಂದೇಶ, ಏನ್ ಮಾಡಕ್ ಹೊರಟಿದ್ದೀರಿ ಅನ್ನೋದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ನಮ್ಮ ಭಾರತೀಯರು, ನೀವು ಏಸು ಧರ್ಮಕ್ಕೆ ಸಂಬಂಧಪಟ್ಟವರು, ನಿಮ್ಮನ್ನ ನಾವು ಎನ್ಕರೇಜ್ ಮಾಡ್ತೀವಿ ಅಂತ ಹೇಳಿಲ್ಲ. ಹಿಂದೂ ಧರ್ಮಕ್ಕೆ ಸೇರಿದವರು ನಿಮ್ಮನ್ನ ಎನ್ಕರೇಜ್ ಮಾಡ್ತೀವಿ ಅಂತ ಹೇಳಿಲ್ಲ. ಮುಸ್ಲಿಂ ಧರ್ಮಕ್ಕೆ ಸೇರಿದವರು ನಿಮ್ಮನ್ನ ಎನ್ಕರೇಜ್ ಮಾಡ್ತೀವಿ ಅಂತ ಹೇಳಿಲ್ಲ. ಬದಲಾಗಿ ಎಲ್ಲರೂ ಭಾರತೀಯರು ಹೇಳಿದ್ದು ನಮ್ಮ ಭಾರತ ತಂಡ ಗೆಲ್ಲಬೇಕು ಅಂತ ಅಲ್ವಾ? ಸೊ ಯಾಕೆ ಬಂತು ಅಂತ ಇದನ್ನ ಈಗಲೂ ಸಮರ್ಥನೆ ಮಾಡ್ಕೊಳ್ತೀರಾ? ನೀವು ಈಗಲೂ ಸಮರ್ಥನೆ ಮಾಡ್ಕೊಳ್ತೀರಾ? ಅವರು ಹೇಳಿದ ಸನ್ನಿವೇಶ ನೋಡಿದೆ ಅಂದರೆ ಅದು ಸಡನ್ ಆಗಿ ಅವ್ರ ಬಾಯಿಂದ ಬಂತು.
ಏನು ಒಂದು ಸಪೋಸ್ ನಿಮ್ಮ ಧರ್ಮದಲ್ಲಿ ಇದ್ದಂತ ಆಟಗಾರ ಯಾರಾದ್ರೂ ಇದ್ರೆ ಅಲ್ಲ ಇಂದ ಕಾರಣ ಆಯ್ತಪ್ಪ ಮ್ಯಾಚ್ ಗೆಲ್ಲೋದಕ್ಕೆ ಅಂತ ಯಾವತ್ತು ಆ ಸ್ಟೇಟ್ಮೆಂಟ್ ನಮ್ಮ ಮುಸಲ್ಮಾನರಿಂದ ಬಂದಿಲ್ಲ. ಯಾವತ್ತು ನೋಡಿ ಅಜರುದ್ದೀನ್ ಆಗ್ಲಿ ಎಷ್ಟೋ ಮುಸಲ್ಮಾನರು ಕ್ಯಾಪ್ಟನ್ಸ್ ಇವರೆಲ್ಲ ಇದ್ರಲ್ಲ, ಒಂದೊಂದು ಇದಕ್ಕೆ ನೋಡಿ ನಮ್ಮಿಂದ ಜಾಸ್ತಿ ನಮ್ಮ ಹಿಂದೂ ಬಾಂಧವರು ನಮ್ಮ ಮುಸ್ಲಿಮ್ಸ್ ಆಟ ಆಡ್ತಾರಲ್ಲ ಅವರಿಗೆ ಲೈಕ್ ಮಾಡ್ತಾರೆ, ನಮ್ಮಿಂದ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾವು ಯಾವತ್ತೂ ಯಾವ ಮುಸಲ್ಮಾನು ಆಗಲಿ ಅಲ್ಲಾನೇ ಈ ಕ್ರಿಕೆಟ್ ಗೆಲ್ಸಿದ್ದು, ಅಲ್ಲಾನೇ ಇದಕ್ಕೆ ಇದು ಅಂತ ಕಾರಣ ಅಂತ ಯಾವತ್ತು ನಮ್ಮ ಒಂದು ಸ್ಟೇಟ್ಮೆಂಟ್ ನಮ್ಮ ಕಡೆಯಿಂದ ಬಂದಿಲ್ಲ. ಅಲ್ಲ ಅವ್ರು ಹೇಳ್ತಾರೆ ಒಂದು ಸಮಯ ಸಂದರ್ಭ ಆ ಭಾವುಕವಾಗಿ ಮಾತನಾಡೋ ಫ್ಲೋ ಅಲ್ಲಿ ಬಂದಿರುತ್ತೆ. ಹೆಂಗೆ ಆಗತ್ತೆ ಅದು? ಹೆಂಗಾಗುತ್ತೆ ನೋಡಿ ಅವರು ಧರ್ಮದ ವಿರುದ್ಧವಾಗಿ ಏನು ಹೇಳಲಿಲ್ಲ, ಒಂದು ಧರ್ಮದ ವಿರುದ್ಧವಾಗಿ ಹೇಳಲಿಲ್ಲ. ನೋಡಿ ಮನಸ್ಸಿನಲ್ಲಿ ಎಲ್ರು ಯಾವ ಧರ್ಮ ಇರ್ತಾರೆ ಅವರು ಈಗ ಒಂದು ಇದಾಯ್ತು ಅಂದ್ರೆ ಸಿಕ್ಸ್ ಹೊಡೆದ್ರೆ ಹಿಂಗಂತಾರೆ. ಅವ್ರ ಧರ್ಮ ಏನಿರುತ್ತೆ ಒಳಗಡೆಯಿಂದ ಇದು ಮಾಡ್ಕೊಂಡು ಬಿಡ್ತಾರೆ. ಅದು ಒಂದು ಹಿಂದೂ ಆಗಲಿ ಒಂದು ಇದು ಮಾಡ್ಕೊಳ್ತಾರೆ, ಕ್ರಿಶ್ಚಿಯನ್ ಆಗಲಿ ಮಾಡ್ಕೊಳ್ಳ. ಅದು ಬಾಯಿನಿಂದ ಹೇಳಬೇಕು, ಅದು ತಪ್ಪು. ಎಲ್ಲ ಜನ ಈ ಜನಕ್ಕೆ ಮನಸ್ಸಿಗೆ ನೋವು. ಏನು ಜೀಸಸ್ ಗೆಲ್ಸ್ಬಿಟ್ರ ಎಲ್ಲದರಲ್ಲೂ ಕೂಡ ಅಂತ ಮನಸ್ಥಿತಿ ಬಂದ್ಬಿಟ್ರೆ ಗಲಾಟೆಗಳೇ ಆಗಲ್ಲ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ ಸೈನಿಕರು ಮತ್ತೆ ಕ್ರೀಡೆನಲ್ಲಿನೇ ಧರ್ಮ ಬಂದಿಲ್ಲ, ಈಗ ಬಂದ್ಬಿಟ್ಟಿದೆ, ಈಗ ಸ್ಟಾರ್ಟ್ ಆಗಿದೆ. ಅದು ಮುಂಚೆ ಎಲ್ಲದರಲ್ಲೂ ಇದೊಂದಾಗಿರ್ಲಿಲ್ಲ. ಇದೊಂದಾಗಿರ್ಲಿಲ್ಲ. ಮ್ಯಾಚ್ ನೋಡೋದು